ಈ ಡಿಸೈನ್ಗೆ ಬೀಡ್ಸ್ನ ನಾನು ಮೊದಲೇ ಥ್ರೆಡ್ಗೆ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಫೋರ್ ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ 5 ಚೈನ್ಸ್ ತಗೊಳ್ಳಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ನೀವು ಬೇರೆ ಬೀಡ್ ಯೂಸ್ ಮಾಡಿದರೆ ಅಲ್ಲಿ ಎಷ್ಟು ಚೈನ್ಸ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಚೈನ್ಸ್ ತಗೊಳ್ಳಿ. 2 ಚೈನ್ಸ್ ತಗೊಳ್ಳಿ. ಬಟ್ಟೆನ ವಾಪಸ್ ಟರ್ನ್ ಮಾಡಿ ಆ 5 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶೆಗಳನ್ನು ಮಾಡಿ. ಎಷ್ಟು ಡಬಲ್ ಕ್ರೋಶೆಗಳು ಹಿಡಿಯುತ್ತೋ ಅಷ್ಟು ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಡಬಲ್ ಕ್ರೋಶೆಗಳು ಮಾಡಾದಮೇಲೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. 6 ಚೈನ್ಸ್ ತಗೊಳ್ಳಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ ಅದರಲ್ಲಿ 7th ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಎರಡು ಚೈನ್ ತಗೊಳ್ಳಿ. ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ಆ 6 ಚೈನ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ ಮಾಡಿ. ನೆಕ್ಸ್ಟ್ 3 ಚೈನ್ಸ್ ತಗೊಂಡು ಈಗ ಮಾಡಿರೋ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. 6 ಚೈನ್ ಸ್ಪೇಸಿಗೆ ಡಬಲ್ ಕ್ರೋಶೆ ಮಾಡಿ. 3 ಚೈನ್ಸ್ ತಗೊಳ್ಳಿ. ಈಗ ಮಾಡಿರೋ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಇದೇ ಥರ ಕಂಟಿನ್ಯೂ ಮಾಡಿ. ಸಿಕ್ಸ್ ಬೀಡ್ಸ್ ಆ್ಯಡ್ ಮಾಡಿದ್ಮೇಲೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತು 4 ಚೈನ್ಸ್ ತಗೊಳ್ಳಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. ಫಸ್ಟ್ ಬೀಡ್ಗೆ ಹೇಗೆ ಡಿಸೈನ್ ಮಾಡಿದ್ವಲ್ಲ ಅದೇ ಥರ ಇಲ್ಲಿ ರಿಪೀಟ್ ಮಾಡಿ. ಹೀಗೆ ಎಂಡ್ವರೆಗೂ ಕಂಟಿನ್ಯೂ ಮಾಡಿ.